ನಿಮ್ಮ ಡಾಕ್ಟರ್ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗ್ತಿರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೃದಯ ನಮ್ಮ ದೇಹದ ಆಗು ಹೋಗುಗಳ ಬಗ್ಗೆ ಮಿಡಿಯುವ ಕೇಂದ್ರ ಬಿಂದು. ಇದರ ಕಾರ್ಯವೈಖರಿ ಸಮರ್ಪಕವಾಗಿದ್ದಲ್ಲಿ ನಮ್ಮ ಶರೀರ ಮತ್ತದರ ಆರೋಗ್ಯ ಉತ್ತಮವಾಗಿರುತ್ತೆ. ಹೃದಯದಲ್ಲಿರುವ 4 ಕವಾಟಗಳು ತಮ್ಮ ಸಂಕುಚಿತ ಮತ್ತು ಹಿಗ್ಗುವ ಪ್ರಕ್ರಿಯೆಯಿಂದ ರಕ್ತನಾಳಗಳ ಮೂಲಕ ಶುದ್ಧ ರಕ್ತವನ್ನ ದೇಹದ ಇನ್ನಿತರ ಭಾಗಕ್ಕೆ ಹರಿದು ಬಿಡುತ್ತೆ. ಇಂತಹ ಅತಿ ಮುಖ್ಯ ಅಂಗದ ಕಾರ್ಯವೈಖರಿ ಏರುಪೇರಾದ್ರೆ ಹೃದಯ ಕಾಯಿಲೆಯಿಂದ ಬಳಲಬೇಕಾಗುತ್ತೆ. ಹೃದಯದ ಕಾಯಿಲೆ ವಯಸ್ಸಾದವರಲ್ಲಿ ಮಾತ್ರವಲ್ಲ, ಈಗಿನ ಯುವಜನತೆಯಲ್ಲೂ ಕೂಡ ಅತಿ ಹೆಚ್ಚಾಗಿ ಕಂಡುಬರ್ತಿದೆ. ಹೃದಯದ ಕಾಳಜಿ ವಹಿಸೋದು ಅತಿ ಮುಖ್ಯ. ಅದರಲ್ಲೂ ಸಮ್ಮರ್ ಟೈಮ್, ಶೆಕೆಗಾಲದಲ್ಲಿ ಸೂಕ್ತ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಹಾಗಾದ್ರೆ ಸಮ್ಮರ್ನಲ್ಲಿ ಹೃದಯದ ಆರೈಕೆ, ಮುಂಜಾಗ್ರತೆ ಹೇಗಿರಬೇಕು? ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಸಕ್ರ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಶ್ರೀಕಾಂತ್ ಶೆಟ್ಟಿ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡೋ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಫಸ್ಟ್ ಆಫ್ ಆಲ್ ಡಾಕ್ಟರ್, ತಾವು ಈ ಬಾರಿ ಗಮನಿಸಿರಬಹುದು, ವಿಂಟರ್ ಟೈಮ್ನಲ್ಲೂ ಕೂಡ ಅಷ್ಟೇ ಹೃದಯದ ಬಗ್ಗೆ ತುಂಬಾನೇ ಕಾಳಜಿ ವಹಿಸಬೇಕಾಗುತ್ತೆ. ಹೃದಯ ಅಂತಂದ್ರೇ ಅಷ್ಟೇ ತುಂಬಾನೇ ಕಾಳಜಿ ಮಾಡಬೇಕಾಗುತ್ತೆ. ಪ್ರಿಕಾಷನ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಎಲ್ಲ ಟೈಮ್ನಲ್ಲೂ ಅಷ್ಟೇ. ಸಮ್ಮರ್ನಲ್ಲಿ ಮುಖ್ಯವಾಗಿ ಪ್ರಿಕಾಷನ್ ಅನ್ನುವಂಥದ್ದು ಹೇಗಿರಬೇಕು ಡಾಕ್ಟರ್? ಒಂದನೇದಾಗಿ ಈಗ ಬ್ಲಡ್ ಪ್ರೆಷರ್ ಮೆಡಿಸಿನ್ಸ್ ತಗೊಳ್ತಾ ಇರುವಂಥವರಲ್ಲಿ ಡಿಹೈಡ್ರೇಷನ್ ಆದರೆ ಅವರ ಬ್ಲಡ್ ಪ್ರೆಷರ್ ಕಡಿಮೆ ಆಗಬಹುದು. ಹಾಗಾಗಿ ಅವರು ತಮ್ಮ ಬ್ಲಡ್ ಪ್ರೆಷರನ್ನು ಸಮಯಕ್ಕೆ ಸರಿಯಾಗಿ ಚೆಕ್ ಮಾಡ್ಕೊಳ್ತಾ ಇರಬೇಕು. ವೈದ್ಯರನ್ನು ಕಂಡು ಬ್ಲಡ್ ಪ್ರೆಷರ್ ಮೆಡಿಸಿನ್ ಡೋಸೇಜನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಎರಡನೇದು, ಈ ಕೆಲವರಲ್ಲಿ ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅನ್ನುವಂಥ ಕಂಡೀಷನ್ ಇರುತ್ತೆ. ಅಂದರೆ ಮೈಯಲ್ಲಿ ನೀರು ಸೇರಿಕೊಂಡು ಉಸಿರಾಡ್ಲಿಕ್ಕೆ ತೊಂದರೆ, ಅವರಿಗೆ ಡಯೂರೆಟಿಕ್ ವಾಟರ್ ಪಿಲ್ ಅಂತ ಕೊಡ್ತೀವಿ. ಮೂತ್ರ ಜಾಸ್ತಿ ಹೋಗಲಿಕ್ಕೆ ಅಂತ ನಾವು ಮೆಡಿಸಿನ್ ಕೊಡ್ತೇವೆ. ಅದರಿಂದ ಅವರ ಶ್ವಾಸ ತಗೊಳ್ಳೋದು ಸರಾಗವಾಗಿ ನಡೆಯುತ್ತೆ. ತುಂಬ ಸೆಕೆ ಇರುವಾಗ ಏನಾಗ್ತದೆ, ನಾವು ಆ ವಾಟರ್ ಪಿಲ್ ಡೋಸನ್ನು ಕಡಿಮೆ ಮಾಡಲಿಲ್ಲ ಅಂತೇಳಿ ಹೇಳಿದರೆ ಡಿಹೈಡ್ರೇಟ್ ಆಗಿ BP ಲೋ ಆಗಿ ಅಥವಾ ಸೋಡಿಯಂ ಕಡಿಮೆ ಆಗಿ ಆಸ್ಪತ್ರೆ ಸೇರುವಂಥ ಸಂದರ್ಭ ಬರ್ಬೋದು. ಅದರ ಡೋಸೇಜನ್ನು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದೇ ಥರ ವಾತಾವರಣಕ್ಕೆ ತಕ್ಕ ಹಾಗೆ ನಾವು ನೀರಿನ ಅಂಶ ತಗೊಳ್ಳುವಂಥದ್ದನ್ನು ಆಲ್ಟ್ರ್ ಮಾಡಬೇಕಾಗ್ಬೋದು. ಕೆಲವು ಹೃದಯ ಕಾಯಿಲೆಗಳಲ್ಲಿ ನಾವು ನೀರು ತಗೊಳ್ಳೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂತ ಹೇಳಿದರೆ ಹೃದಯ ಕ್ಷೀಣತೆ, ಹಾರ್ಟ್ ಪಂಪಿಂಗ್ ವೀಕ್ ಇರೋರಲ್ಲಿ ಮೈಯಲ್ಲಿ ನೀರು ಸೇರಿಕೊಂಡು ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ಹಾರ್ಟ್ ಫೇಲಿಯರ್, ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಅಂತ ಹೇಳ್ತೀವಿ. ಅಂಥವರಿಗೆ ನಾವು ನೀರು ಕಡಿಮೆ ಕುಡೀರಿ ಅಂತ ಹೇಳ್ತೀವಿ. 1 ಲೀಟ್ರ್ 1.5 ಲೀಟ್ರ್ ಹಾಗೆ ರಿಸ್ಟ್ರಿಕ್ಟ್ ಮಾಡ್ತೇವೆ. ಅಂಥವರು ಈ ವಿಪರೀತ ಸೆಕೆ ಇರುವಾಗ ಅವರ ವಾಟರ್ ಕನ್ಸಂಪ್ಷನ್ ಅಡ್ಜಸ್ಟ್ ಮಾಡಲಿಲ್ಲ ಅಂತೇಳಿ ಹೇಳಿದರೆ, ಜಾಸ್ತಿ ತೊಗೊಳ್ಳಿಲ್ಲ ಅಂತೇಳಿ ಹೇಳಿದರೆ, ಆವಾಗ ಡಿಹೈಡ್ರೇಷನ್ ಆಗುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ. ಸೊ ಇಂಥವನ್ನೆಲ್ಲ ನೀವು ನಿಮ್ಮ ವೈದ್ಯರ ಜೊತೆ ಡಿಸ್ಕಸ್ ಮಾಡಿ ಅವರ ಸಲಹೆ ಪಡಿಬೇಕಾಗ್ತದೆ. ಓಕೆ ಡಾಕ್ಟರ್, ಒಬ್ಬರು ಕಾಲರ್ ಇದ್ದಾರೆ. ರಾಜು ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಜು ಅವರೇ. ನಮಸ್ಕಾರ. ಸಮಸ್ಯೆ ಹೇಳಿ. ಮಾತಾಡಿ. ನಮಸ್ಕಾರ, ಹೇಳಿ ರಾಜು ಅವರೇ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಲೆಫ್ಟ್ ಸೈಡ್ ಅಲ್ಲಿ ಶೋಲ್ಡರ್ ಒಂಥರ ನೋವು ಬರುತ್ತೆ, ಪೇನ್. ಆಮೇಲೆ ಅದೇ ಇದರಲ್ಲಿ ಒಂಥರ ಚುಚ್ದಂಗೆ ಆಗುತ್ತಲ್ಲ ಸರ್? ಸಾಧಾರಣವಾಗಿ ನಾವು ಹೃದಯದ ಎಡಭಾಗ ಅಥವಾ ಲೆಫ್ಟ್ ಶೋಲ್ಡರ್, ಲೆಫ್ಟ್ ಆರ್ಮಲ್ಲಿ ನೋವು ಕಂಡು ಬಂದರೆ ಹೃದಯದ ಕಾಯಿಲೆಗಳನ್ನು ರೂಲ್ ಔಟ್ ಮಾಡಬೇಕು ಅಂತ ಹೇಳ್ತೀವಿ. ಆದರೆ ಪ್ರತಿಯೊಂದು ಲೆಫ್ಟ್ ಶೋಲ್ಡರ್ ಪೈನ್ ಹೃದಯಕ್ಕೆ ಸಂಬಂಧಪಟ್ಟಿದ್ದೇ ಆಗಿರಬೇಕಂತೇಳಿ ಏನಿಲ್ಲ. ಅವ್ರು ಹೇಳ್ತಾ ಇರುವಾಗ ಚುಚ್ಚಿದಾಗೆ ನೋವು ಆಗುತ್ತೆ ಅಂತ. ಲೆಫ್ಟ್ ಸೈಡ್. ಸೊ ಈ ಪ್ರಿಕ್ಕಿಂಗ್ ಕೈಂಡ್ ಆಫ್ ಪೇನ್, ಚುಚ್ಚುವಂಥ ನೋವು ಸಾಧಾರಣವಾಗಿ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಇರಲ್ಲ. ಆದರೂ ಸಹ ಅವರು ಅವರ ವೈದ್ಯರನ್ನು ಕಂಡು ಅವರ ಸಲಹೆ ಪಡೆಯುವುದು ಉತ್ತಮ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಎಕ್ಸ್ಟ್ರೀಮ್ ಹೀಟ್ ಅನ್ನುವಂಥದ್ದು, ಕಾರ್ಡಿಯಾಕ್ ಅರೆಸ್ಟ್, ಅದೇ ರೀತಿ ಹಾರ್ಟ್ ಅಟ್ಯಾಕ್, ಇನ್ನು ಅರಿಥ್ಮಿಯಾಗೆ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ, ಹೇಗೆ? ಎಕ್ಸ್ಟ್ರೀಮ್ ಫಾರ್ಚುನೇಟ್ಲಿ ಈಗ ನಾವು ಬೆಂಗಳೂರಲ್ಲಿ ನಮಗೆ ಎಕ್ಸ್ಟ್ರೀಮ್ ಹೀಟಿಗೆ ಎಕ್ಸ್ಪೋಜರ್ ಆಗಲ್ಲ. ಆದರೆ ಕೆಲವು ದೇಶಗಳಲ್ಲಿ, ಪರ್ಟಿಕ್ಯುಲರ್ಲಿ ಅಥವಾ ನಮ್ಮ ದೇಶದಲ್ಲೇ ಹಲವಾರು ಈ ಡೆಸರ್ಟಿಫಿಕೇಷನ್ ಆಗಿರುವಂಥ ಜಾಗಗಳಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ. ಅಂಥ ಜಾಗದಲ್ಲಿ ಈ ಹಾರ್ಟ್ ರಿಲೇಟೆಡ್ ಮಾರ್ಟಾಲಿಟಿ, ಹೃದಯ ಕಾಯಿಲೆಯಿಂದ ಸಾವನ್ನಪ್ಪುದು ಅದು ಹೆಚ್ಚಾಗಿರುತ್ತೆ. ಯಾಕಂತೇಳಿ ಹೇಳಿದರೆ, ನಾನು ಮುಂಚೆ ಹೇಳಿದ ಹಾಗೆ ಡಿಹೈಡ್ರೇಷನ್, ಹಾರ್ಟ್ ಅರಿಥ್ಮಿಯಾಸ್ ಇವೆಲ್ಲ ಆಗೋದ್ರಿಂದ
ಮತ್ತು ಯಾರಿಗೇ ಆದರೂ ಹೃದಯದ ಕಾಯಿಲೆ ಇರಲಿ ಅಥವಾ ಇಲ್ಲದೇ ಇರಲಿ ಎಕ್ಸ್ಟ್ರೀಮ್ ಹೀಟಿಗೆ ಎಕ್ಸ್ಪೋಸ್ ಆದಾಗ ಎರಡು ವಿಪರೀತ ಸನ್ನಿವೇಶ ಉಂಟಾಗ್ಬೋದು. ಒಂದಕ್ಕೆ ಹೀಟ್ ಎಕ್ಸಾಷನ್ ಅಂತ ಹೇಳ್ತೀವಿ, ಫೆಟಿಗ್, ಟಯರ್ಡ್ನೆಸ್, ಬಾಡಿ ಏಕ್ ಮತ್ತು ವಾಮಿಟಿಂಗ್ ಈ ಥರ ಸಿಂಪ್ಟಮ್ಸ್ ಎಲ್ಲ ಇರುತ್ತೆ. ಸೊ ಎಕ್ಸ್ಟ್ರೀಮ್ ಹೀಟ್ ಇರುವಾಗ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ನಾವು ಹೀಟ್ ಎಕ್ಸಾಷನ್ ಅನ್ನೋದನ್ನು ರೋಲ್ ಔಟ್ ಮಾಡಬೇಕಾಗುತ್ತೆ. ಇನ್ನೊಂದು ಹೀಟ್ ಸ್ಟ್ರೋಕ್ ಅಂತೇಳಿ, ಹೀಟ್ ಸ್ಟ್ರೋಕ್ ಅಂದರೆ ಇಟ್ಸ್ ಎ ಮೋರ್ ಎಕ್ಸ್ಟ್ರೀಮ್ ಕಂಡೀಷನ್. ಅದರಲ್ಲಿ ಹೀಟ್ ಎಕ್ಸಾಷನಲ್ಲಿ ಇರುವಂಥ ಸಿಂಪ್ಟಮ್ಸ್ ಜೊತೆಗೆ ಡ್ರೌಸಿನೆಸ್, ಅನ್ಕಾನ್ಷಿಯಸ್ನೆಸ್ ಅಥವಾ ಸೀಜರ್ಸ್ ಈ ಥರ ಅದರ ಜೊತೆಗೆ ಆಗ್ಬೋದು. ಅಂಥವರಲ್ಲಿ ಸೋಡಿಯಂ ಕಡಿಮೆ ಆಗ್ಬೋದು ಅಥವಾ ಬೇರೆ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗ್ಬೋದು. ಅದರ ಜೊತೆಗೆ ಹಾರ್ಟಿನ ಮೇಲೆ ಕೂಡ ಪರಿಣಾಮ ಆಗ್ಬೋದು. ಸೊ ದೀಸ್ ಆರ್ ಕಾನ್ಸಿಕ್ವೆನ್ಸಸ್ ಆಫ್ ಎಕ್ಸ್ಟ್ರೀಮ್ ಹೀಟ್. ಓಕೆ ಡಾಕ್ಟರ್, ಇನ್ನು ಹೃದಯ ಸಂಬಂಧಿ ಕಾಯಿಲೆ ಇರುವಂಥವರಿಗೆ ಸೀಸ್ನಲ್ಲಿ ಏನಾದರೂ ವೇರಿಯೇಷನ್ ಇರುತ್ತಾ? ಜೊತೆಗೆ ಸಮ್ಮರ್ನಲ್ಲಿ ಈ ಕಾಯಿಲೆ ಮತ್ತೆ ಉಲ್ಬಣ ಆಗುವಂಥ ಚಾನ್ಸಸ್ ಏನಾದರೂ ಇರುತ್ತಾ, ಹೇಗೆ? ಸೊ ವಿಂಟರ್ ಮತ್ತು ಸಮ್ಮರ್ ಎರಡು ಎಕ್ಸ್ಟ್ರೀಮ್ ಆದಾಗ ಅದರದ್ದು ಹೃದಯದ ಕಾಯಿಲೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ವಿಂಟರಲ್ಲಿ ಏನಾಗ್ತದೆ ಅಂತೇಳಿ ಹೇಳಿದರೆ ಕೊರನರಿ ಸ್ಪ್ಯಾಸಮ್ ಅಂತ ಹೇಳ್ತೀವಿ, ಅಂದರೆ ರಕ್ತನಾಳಗಳು ಸ್ಪ್ಯಾಸಮ್ ಹೋಗೋದು ಅಥವಾ ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗೋದು. ಇದರಿಂದಾಗಿ ಹಾರ್ಟ್ ಅಟ್ಯಾಕಿನ ಸಂಖ್ಯೆ ಜಾಸ್ತಿ ಆಗ್ತದೆ ವಿಂಟರಲ್ಲಿ. ಮತ್ತು ವಿಂಟರಲ್ಲಿ ಕಾಮನ್ ವೈರಲ್ ಇನ್ಫೆಕ್ಷನ್ಸ್, ಫ್ಲೂ ಇಂಥವೆಲ್ಲ ಜಾಸ್ತಿ ಆಗ್ತವೆ, ನ್ಯೂಮೋನಿಯಾ ಅವೆಲ್ಲ ಆದಾಗ ಕೂಡ ಅವುಗಳ ಪರಿಣಾಮ ಹೃದಯದ ಮೇಲೆ ಆಗುತ್ತೆ. ವಿಂಟರಲ್ಲಿ ನಾವು ಹಾರ್ಟ್ ಅಟ್ಯಾಕ್ ಮತ್ತು ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಹಾಸ್ಪಿಟಲೈಸೇಷನ್ಸ್ ಜಾಸ್ತಿಯಾಗಿ ಕಾಣ್ತೇವೆ. ಸಾಧಾರಣವಾಗಿ ಸಮ್ಮರಲ್ಲಿ ಈ ಥರದ ಅಡ್ಮಿಷನ್ಸ್ ಎಲ್ಲ ಕಡಿಮೆ ಇರ್ತದೆ, ಆದರೆ ಎಕ್ಸ್ಟ್ರೀಮ್ ಹೀಟ್ ಇರುವಾಗ ಅದರ ಪರಿಣಾಮ ಹಾರ್ಟಿನ ಮೇಲೆ ಆಗುವಂಥ ಸಾಧ್ಯತೆ ಜಾಸ್ತಿ. ಅದಕ್ಕೆ ನಾವು ಅದಕ್ಕೆ ಸೂಕ್ತವಾದ ಪ್ರಿಕಾಷನ್ಸ್ ತಗೊಳ್ಬೇಕಾಗುತ್ತೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ನಾಗಮ್ಮ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳಿ. ನಮ್ಮ ತಾಯಿಗೆ ಫಸ್ಟ್ ಏಪ್ರಿಲ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಹೋದ ವರ್ಷ. ತುಂಬಾ ಅವರು ಕ್ರಿಯೇಟಿವ್ ಆಗಿ ಮಾತಾಡ್ಬಿಟ್ಟು ಸ್ಪೀಡ್ಸ್ ಬಂದಂಗಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಸಂಜಾನ್ಸ್ ಆಸ್ಪತ್ರೆ ಒಳಗಡೆ ಹೋದಿಂದ ಡಾಕ್ಟರ್ ಹೇಳಿಂದ ಗೊತ್ತಾಗಿದೆ ನಮಗೆ. ಇವಾಗ ಲಿವರ್ ಡ್ಯಾಮೇಜ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ಸೊ ಹೃದಯದ ಕಾಯಿಲೆ ವಿಪರೀತ ಆದಾಗ ಬೇರೆ ಆರ್ಗನ್ಸ್ ಮೇಲೆ ಕೂಡ ಪರಿಣಾಮ ಆಗುತ್ತೆ. ಯಾಕಂದರೆ ಹಾರ್ಟ್ ಈಸ್ ಅ ಎಂಜಿನ್ ಆಫ್ ದಿ ಬಾಡಿ. ಸೊ ಹಾರ್ಟ್ ಪಂಪಿಂಗ್ ಕಡಿಮೆ ಆದಾಗ ಕಿಡ್ನಿಗೆ, ಲಿವರಿಗೆ ರಕ್ತ ಸಿಗದೆ ಈ ಆರ್ಗನ್ಸ್ ಮೇಲೆಲ್ಲ ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವರಲ್ಲಿ ಹೃದಯದ ಕಾಯಿಲೆ ಬರೋ ಮೊದಲೇ ಲಿವರ್ ಪ್ರಾಬ್ಲಮ್ ಇದ್ದಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಡಯಾಬಿಟಿಸ್ ಇರೋರಲ್ಲಿ, ಈಗ ನಾವು ಸಾಧಾರಣವಾಗಿ ಲಿವರ್ ಡಿಸೀಸ್ ಅಂದರೆ ಆಲ್ಕೋಹಾಲ್ ಎಕ್ಸ್ಪೋಜರ್ ಅಥವಾ ವೈರಲ್ ಹೆಪಟೈಟಿಸ್ ಇದರಿಂದ ಮಾತ್ರನೇ ಆಗೋದು ಅಂದ್ಕೊಳ್ತೀವಿ. ಆದರೆ ಸಕ್ಕರೆ ಕಾಯಿಲೆ ಇರೋರಲ್ಲಿ ಹೃದಯದ ಕಾಯಿಲೆ ಜಾಸ್ತಿ. ಸಕ್ಕರೆ ಕಾಯಿಲೆ ಇರೋರಲ್ಲಿ ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಲಿವರಲ್ಲಿ ಕೊಬ್ಬಿನಂಶ ಸೇರಿಕೊಂಡು ಲಿವರ್ ಫಂಕ್ಷನ್ ಹದಗೆಡೋದು. ಇಟ್ ಈಸ್ ಆಲ್ಸೋ ಎ ಕಾಮನ್ ಕಾಸ್ ಫಾರ್ ಕ್ರಾನಿಕ್ ಲಿವರ್ ಡಿಸೀಸ್. ಸೊ ಹಾರ್ಟಿನ ಕಾಯಿಲೆ ಮತ್ತು ಲಿವರ್ ಕಾಯಿಲೆ ಸೈಮಲ್ಟೇನಿಯಸ್ಲಿ ಕೂಡ ಬರುವಂಥ ಸಾಧ್ಯತೆ ಇರ್ತದೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ತಾವೇ ಗಮನಿಸಿರಬಹುದು, ಈ ಹೃದಯ ಸಂಬಂಧಿ ಕಾಯಿಲೆ ಅನ್ನುವಂಥದ್ದು ಒಂದು ಏಜಿನ ಅವರಿಗೆ ಮಾತ್ರ ಸಮಸ್ಯೆ ಅಲ್ಲ, ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಇದ್ದೇ ಇರುತ್ತೆ ಈ ಸಮಸ್ಯೆ. ಮುಖ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಬಹುದು, ಯುವಕರು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಜಿಮ್ನಲ್ಲಿ ಅವರು ವರ್ಕೌಟ್ ಮಾಡ್ತಿರುವಂಥ ಸಂದರ್ಭದಲ್ಲಿ ಡಿಹೈಡ್ರೇಷನ್ ಕೂಡ ಇದಕ್ಕೆ ಕಾರಣ ಆಗುತ್ತಾ, ಹೇಗೆ? ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ನಾವು ಎಕ್ಸಸೈಸ್ ಮಾಡುವಂಥದ್ದು ಉತ್ತಮ ಪ್ರವೃತ್ತಿ, ಆದರೆ ಅದರ ಜೊತೆಗೆ ಉತ್ತಮ ಜೀವನ ಶೈಲಿಯನ್ನು ಕೂಡ ಅಳವಡಿಸ್ಕೊಳ್ಬೇಕು. ಬರೀ ಎಕ್ಸಸೈಸ್ ಮಾಡಿದರೆ ನಮ್ಮ ಹೆಲ್ತ್, ಓವರಾಲ್ ಹೆಲ್ತ್ ಇಂಪ್ರೂವ್ ಆಗಲ್ಲ. ಅದರ ಜೊತೆಗೆ ನಾವು ಸರಿಯಾದ ಊಟ ಉಪಚಾರ ಮಾಡಬೇಕು. ಮತ್ತು ಗುಡ್ ಹೈಡ್ರೇಷನ್, ಎಕ್ಸಸೈಸ್ ಮಾಡುವಂಥವರು ಕೂಡ ಸರಿಯಾಗಿ ನೀರೆಲ್ಲ ಕುಡಿತಾ ಇರಬೇಕು. ಯಾಕಂದರೆ ವಿಪರೀತವಾಗಿ ಎಕ್ಸಸೈಸ್ ಮಾಡುವಾಗ, ಪರ್ಟಿಕ್ಯುಲರ್ಲಿ ಎಕ್ಸ್ಟ್ರೀಮ್ ಕ್ಲೈಮೇಟ್ಸಲ್ಲಿ ತುಂಬ ಬೆವರೋದ್ರಿಂದ ಡಿಹೈಡ್ರೇಷನ್ ಕೂಡ ಆಗುತ್ತೆ. ಅದರಿಂದಾಗಿ ಬ್ಲಡ್ ಕ್ಲಾಟ್ ಆಗುವಂಥ ರಿಸ್ಕ್ ಕೂಡ ಜಾಸ್ತಿ ಇರ್ತದೆ. ಅದಲ್ಲದೆ ಎಕ್ಸಸೈಸ್ ಮಾಡೋರು ಡಯಟ್ ಫಾಲೋ ಮಾಡಲಿಲ್ಲ, ಸ್ಮೋಕಿಂಗ್ ಕಂಟಿನ್ಯೂ ಮಾಡಿದರೆ ಅಥವಾ ವಿಪರೀತ ಆಲ್ಕೋಹಾಲಿಸಮ್ ಅಥವಾ ಪಾರ್ಟಿ ಕಲ್ಚರ್ ಅದನ್ನೆಲ್ಲ ಫಾಲೋ ಮಾಡಿದರೆ ಅಂಥವರಿಗೆ ಹಾರ್ಟ್ ಅಟ್ಯಾಕ್ ಆಗುವ ರಿಸ್ಕ್ ಜಾಸ್ತಿ ಇರ್ತದೆ. ಈಗ ನೀವು ನಿದ್ದೆ ಸರಿಯಾಗಿ ಮಾಡ್ದೇನೆ ಬೆಳಗ್ಗೆ ಬಂದು ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಿದರೆ ಆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ರಿಸ್ಕ್ ಹೆಚ್ಚಾಗಿರ್ತದೆ. ಸೊ ದೀಸ್ ಆರ್, ಬರೀ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ ಆಗಲ್ಲ. ಅದರ ಜೊತೆಗೆ ವಿ ಹ್ಯಾವ್ ಟು ಟೇಕ್ ಎ ಹೋಲಿಸ್ಟಿಕ್ ಅಪ್ರೋಚ್.
ಓಕೆ ಡಾಕ್ಟರ್, ಇನ್ನು ಸಮ್ಮರ್ ಟೈಮ್ನಲ್ಲಿ ಮೆಡಿಕೇಷನ್ಸ್ ಏನಾದರೂ ಚೇಂಜಸ್ ಆಗುತ್ತಾ ಹೇಗೆ? ಅಂದರೆ ಇವಾಗ ಹೃದಯ ಸಂಬಂಧಿ ಕಾಯಿಲೆ ಇರುವಂಥವರಿಗೆ ಅಂತೂ ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ ಅದು ಇದು ಅಂತ ಇದ್ದೇ ಇರುತ್ತೆ. ಸಮ್ಮರ್ ಟೈಮ್ಗೆ ಏನಾದರೂ ಮತ್ತೆ ಟ್ಯಾಬ್ಲೆಟ್ ಚೇಂಜ್ ಮಾಡಬೇಕಾಗುತ್ತಾ, ಅಥವಾ ಏನಾದರೂ ಆ ಟೈಮಲ್ಲಿ ಮತ್ತೆ ಟೆಸ್ಟ್ಗಳನ್ನು ಮಾಡಬೇಕಾಗುತ್ತಾ ಹೇಗೆ? ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಮುಂಚೆ ಹೇಳಿದಾಗೆ ವಾಟರ್ ಪಿಲ್ ಅಂತ, ಡಯೂರಿಟಿಕ್ ಅಂತ ಹೇಳ್ತೀವಿ, ಸಾಧಾರಣವಾಗಿ ಲ್ಯಾಸಿಕ್ಸ್, ಡೈಟಾರ್ ಅಂತ ಎಲ್ಲ ತೊಗೊಳ್ತಿರ್ತಾರೆ. ಈ ಮಾತ್ರೆಗಳ ಡೋಸೇಜ್ ಅಡ್ಜಸ್ಟ್ ಮಾಡಬೇಕಾಗತ್ತೆ. ಯಾಕಂತೇಳಿ ಹೇಳಿದರೆ ಆ್ಯಸ್ ಸಚ್ ಇನ್ಸೆನ್ಸಿಬಲ್ ವಾಟರ್ ಲಾಸ್ ಅಂತ ಹೇಳ್ತೀವಿ ಸ್ಕಿನ್ನಿಂದ. ಸಮ್ಮರಲ್ಲಿ ವಿಪರೀತ ಹೀಟ್ ಇರುವಾಗ ಥ್ರೂ ಸ್ವೆಟಿಂಗ್ ಹಾಗೆ ವಾಟರ್ ಲಾಸ್ ಆಗ್ತಾ ಇರ್ತದೆ. ಅದಕ್ಕೆ ಕಂಪನ್ಸೇಟ್ ಮಾಡಲಿಕ್ಕೆ ನಾವು ವಾಟರ್ ಇಂಟೇಕ್ ಜಾಸ್ತಿ ಮಾಡಬೇಕಾಗುತ್ತೆ ಮತ್ತು ಈ ವಾಟರ್ ಪಿಲ್ ಡೋಸನ್ನು ಕಡಿಮೆ ಮಾಡಬೇಕಾಗುತ್ತೆ. ಅದೇ ಥರ ಬ್ಲಡ್ ಪ್ರೆಷರ್ ಮೆಡಿಕೇಷನ್ ಡೋಸೇಜಸ್ ಕೂಡ ಆಲ್ಟರ್ ಮಾಡಬೇಕಾಗ್ಬೋದು. ದೀಸ್ ಆರ್ ದ ಟೂ ಮೇನ್ ಥಿಂಗ್ಸ್ ದ್ಯಾಟ್ ನೀಡ್ ಟು ಬಿ ಅಡ್ಜಸ್ಟೆಡ್ ಇನ್ ಸಮ್ಮರ್. ಓಕೆ ಡಾಕ್ಟರ್, ತಾವೇ ಗಮನಿಸಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಬಿಸಿಲಲ್ಲಿ ಕೆಲಸ ಮಾಡ್ತಿರುವಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಯಿತು ಅನ್ನುವಂಥ ಪ್ರಕರಣಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಿ, ನೋಡಿದ್ದೀವಿ ಕೂಡ. ಹೈ ಟೆಂಪ್ರೇಚರ್ ಕೂಡ ಹಾರ್ಟ್ಗೆ ಏನಾದರೂ ಸಮಸ್ಯೆಯನ್ನು ತಂದೊಡ್ಡುತ್ತಾ ಹೇಗೆ? ಕೆಲವರು ಕೆಲಸ ಮಾಡಲೇಬೇಕಾಗತ್ತೆ ಹೊರಗಡೆ, ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅವರು? ಸೊ ತುಂಬ ವಿಪರೀತ ಹೀಟ್ ಇರೋ ಅಲ್ಲಿ ಕೆಲಸ ಮಾಡುವಾಗ ಎಗೇನ್ ಇಟ್ ಮೈಟ್ ಸೌಂಡ್ ಬೇಸಿಕ್, ಬಟ್ ಅಡೆಕ್ವೇಟ್ ಹೈಡ್ರೇಷನ್, ನೀರು ಚೆನ್ನಾಗಿ ಕುಡಿಯೋದು, ಮಧ್ಯೆ ಮಧ್ಯೆ ವಿರಾಮ ತಗೊಳ್ಳೋದು, ರೆಸ್ಟಿಂಗ್ ಇನ್ ಎ ಕೂಲ್ ಪ್ಲೇಸ್, ಅಥವಾ ಯೂಸಿಂಗ್ ಎ ಕೋಲ್ಡ್ ಕ್ಲಾತ್, ಬಟ್ಟೆ ಉಪಯೋಗಿಸಿ ಮೈಯನ್ನು ತಣ್ಣಗೆ ಮಾಡೋದು. ಹೀಗೆ ಮಾಡೋದ್ರಿಂದ ನಾವು ಹೀಟ್ ಎಕ್ಸ್ಪೋಜರಿಂದ ಆಗುವಂಥ ಪರಿಣಾಮವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕಾಗ್ತದೆ. ಓಕೆ ಡಾಕ್ಟರ್, ತಾವೇ ಗಮನಿಸಿರಬಹುದು ಈ ಹೃದಯಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳು ಕಂಡು ಬಂದರೆ ವಿಪರೀತವಾಗಿ ಸ್ವೆಟ್ ಆಗೋದಕ್ಕೆ ಶುರುವಾಗುತ್ತೆ ಕೆಲವರಿಗೆ. ಅದನ್ನು ಕ್ಲಾರಿಫೈ ಅಂದರೆ ಅವರಿಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸಮ್ಮರಲ್ಲಿ ಏನೋ ಬೆವರ್ತಿದ್ದೀವಿ ಅಂತ ಅನ್ಕೋತಾರೆ. ಮುಂಚಿತವಾಗಿ ಏನಾದರೂ ಅವರಿಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತಾ ಹೇಗೆ? ಹೃದಯಕ್ಕೆ ಏನಾದರೂ ಸಮಸ್ಯೆ ಆಗ್ತಿರುವಂಥ ಸಂದರ್ಭದಲ್ಲಿ ಈ ಒನ್ ಅವರ್ ಬಾಡಿ ಈಸ್ ಅಂಡರ್ ಸ್ಟ್ರೆಸ್, ಯಾವುದೇ ಕಾರಣಕ್ಕೆ ಆಗಲಿ, ಹಾರ್ಟ್ ಅಟ್ಯಾಕ್ ಆದಾಗ ಅಥವಾ ಶುಗರ್ ಲೋ ಆದಾಗ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ವೆನ್ ದ ಬಾಡಿ ಈಸ್ ಅಂಡರ್ ಸ್ಟ್ರೆಸ್ ಸ್ವೆಟ್ ಆಗುತ್ತೆ. ಸೊ ಕೋಲ್ಡ್ ಸ್ವೆಟ್ ಅಂತ ಹೇಳ್ತೀವಿ. ಕೋಲ್ಡ್ ಸ್ವೆಟ್ ಅಂತೇಳಿ ಹೇಳಿದರೆ ಮೈ ತಣ್ಣಗಾಗಿರುತ್ತೆ, ಅದರ ಜೊತೆಗೆ ಬೆವರು ಕೂಡ ಬರುತ್ತೆ. ಜನರಲಿ ದ್ಯಾಟ್ ಕೈಂಡ್ ಆಫ್ ಎ ಸ್ವೆಟ್ ಈಸ್ ಅಸೋಸಿಯೇಟೆಡ್ ವಿತ್ ಇದರ್ ಹಾರ್ಟ್ ಅಟ್ಯಾಕ್ಸ್ ಆರ್ ಲೋ ಶುಗರ್ ಆರ್ ಸಿಮಿಲರ್ ಸಿಚುವೇಶನ್. ವೆರಾಸ್ ಈ ಹೀಟಿಗೆ ಸ್ಪಂದಿಸಿ ವೆನ್ ಯು ಆರ್ ಸ್ವೆಟಿಂಗ್ ದ ಬಾಡಿ ಈಸ್ ವಾರ್ಮರ್. ಸೊ ಈಗ ಕೋಲ್ಡ್ ಸ್ವೆಟ್ ಆದಾಗ ಅದ್ರ ಜೊತೆಗೆ ಎದೆ ನೋವು ಅಥವಾ ಎದೆಯಲ್ಲಿ ಉರಿ ಅಥವಾ ಅನ್ಈಸಿನೆಸ್ ಆ ಥರ ಸಿಂಪ್ಟಮ್ಸ್ ಇದ್ದರೆ ನಾವು ಅದು ಹಾರ್ಟ್ ಅಟ್ಯಾಕಿನ ಲಕ್ಷಣ ಅಂತ ತಿಳ್ಕೊಬೋದು. ಆ ಥರ ಮೈ ಬೆವರೋ ಸಮಯದಲ್ಲಿ ನೀವು ಸಕ್ಕರೆ ಕಾಯಿಲೆ ಇರುವಂಥವರಾಗಿ ಡಯಾಬಿಟಿಕ್ ಮೆಡಿಕೇಷನ್ಸ್ ತೊಗೊಳ್ತಾ ಇದ್ದರೆ ಕೈ ನಡುಗೋದು, ವಿಪರೀತ ಹಸಿವು ಆಗೋದು ಅಥವಾ ಕಣ್ಣು ಕತ್ಲೆ ಬಂದಂಗೆ ಆಗೋದು, ಆ ಥರ ಸಿಂಪ್ಟಮ್ಸ್ ಇದ್ದರೆ ದೆನ್ ಯು ಶುಡ್ ಥಿಂಕ್ ಲೋ ಶುಗರ್ ಇರ್ಬೋದು ಅಂತ. ಓಕೆ ಡಾಕ್ಟರ್, ಆ ಥರ ಆದ ತಕ್ಷಣ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. ಆ ಕ್ಷಣಕ್ಕೆ ಏನು ಮಾಡಬೇಕು? ಸೊ ಕೋಲ್ಡ್ ಸ್ವೆಟ್ ಕಾಣಿಸ್ಕೊಂಡಾಗ ಫಸ್ಟ್ ಥಿಂಗ್ ಟೇಕ್ ರೆಸ್ಟ್. ಯಾಕಂತೇಳಿ ಹೇಳಿದರೆ ಯೂಶ್ವಲಿ ಅದರ ಜೊತೆಗೆ ಬ್ಲಡ್ ಪ್ರೆಷರ್ ಲೋ ಇರ್ತದೆ ಆ್ಯಂಡ್ ಆಸ್ಕ್ ಫಾರ್ ಹೆಲ್ಪ್. ಯಾಕಂತೇಳಿ ಹೇಳಿದರೆ ಕೆಲವೊಂದು ಸರಿ ಬಿ ಪಿ ತುಂಬ ಲೋ ಇದ್ದರೆ ಆಸ್ಪತ್ರೆಗೆ ಹೋಗ್ಲಿಕ್ಕೂ ಕೂಡ ನಿಮಗೆ ಸಹಾಯ ಬೇಕಾಗ್ಬೋದು. ಆ್ಯಂಡ್ ಫಾರ್ ಎನಿ ರೀಸನ್ ಇಫ್ ದ ಬ್ಲಡ್ ಪ್ರೆಷರ್ ಈಸ್ ಲೋ, ಆ ಟೈಮಲ್ಲಿ ಸ್ವಲ್ಪ ನೀರು ಕುಡಿದು ಸ್ವಲ್ಪ ವಿತ್ ಸಮ್ ಸಾಲ್ಟ್ ದ್ಯಾಟ್ ಕ್ಯಾನ್ ಟೆಂಪರಲಿ ಹೆಲ್ಪ್ ದಿ ಬ್ಲಡ್ ಪ್ರೆಷರ್ ಟು ಗೋ ಅಪ್. ಮತ್ತು ಹಾರ್ಟ್ ಅಟ್ಯಾಕಿನ ಲಕ್ಷಣದ ಜೊತೆ ಸ್ವೆಟಿಂಗ್ ಇದ್ದರೆ ಒಂದು ಡಿಸ್ಪ್ರಿನ್ ಟ್ಯಾಬ್ಲೆಟನ್ನು ಚೂವ್ ಮಾಡ್ಬೋದು. ಈಗ ಎದೆನೋ ಇದ್ದು ಮೈ ಬೆವರ್ತಾ ಇದ್ದು ತಲೆ ಸುತ್ತು ಬರ್ತಾ ಇದ್ದಾಗ ಈ ಸಾರ್ಬಿಟ್ರೇಟ್ ಅನ್ನೋ ಟ್ಯಾಬ್ಲೆಟ್ ನಾವು ಸಾಧಾರಣವಾಗಿ ಹಾರ್ಟ್ ಅಟ್ಯಾಕಲ್ಲಿ ನಾಲ್ಗೆಡಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ, ಅದನ್ನು ಇಟ್ಕೊಳ್ಬಾರ್ದು. ಯಾಕಂತೇಳಿ ಹೇಳಿದರೆ ಆ ಸಾರ್ಬಿಟ್ರೇಟ್ ಟ್ಯಾಬ್ಲೆಟಿಂದ ಬಿ ಪಿ ಇನ್ನೂ ಲೋ ಆಗುವ ಸಾಧ್ಯತೆ ಇರ್ತದೆ. ನಾನು ಹಲವಾರು ಸರಿ ನೋಡಿದ್ದೀನಿ, ಹಾರ್ಟ್ ಅಟ್ಯಾಕ್ ಅಂತ ಸಸ್ಪೆಕ್ಟ್ ಮಾಡಿ ರೋಗಿ 1 ಅಥವಾ 2 ಸಾರ್ಬಿಟ್ರೇಟ್ ಮಾಡಿ ಮಾತ್ರೆ ನಾಲ್ಗೆಡಿ ಇಟ್ಕೊಳ್ಳೋದ್ರಿಂದ ಬಿ ಪಿ ಕಡಿಮೆ ಆಗಿ ಸ್ಮತಿ ತಪ್ಪಿ ಅನ್ಕಾನ್ಷಿಯಸ್ ಆಗುವಂಥದ್ದು. ಯಾಕಂತೇಳಿ ಹೇಳಿದರೆ ಆ ಮಾತ್ರೆಯಿಂದ ಬಿ ಪಿ ಲೋ ಆಗ್ತದೆ. ಸೊ ನಾವು ಅದು ಉಪಯುಕ್ತ ಔಷಧಿ, ಬಟ್ ಅದನ್ನು ನಾವು ಸರಿಯಾದ ಸನ್ನಿವೇಶದಲ್ಲೇ ಯೂಸ್ ಮಾಡಬೇಕು. ಮತ್ತು ಬಿ ಪಿ ಲೋ ಇರುವಾಗ ಅದನ್ನು ನಾಲ್ಗೆಡಿ ಇಟ್ಕೊಂಡ್ರೆ ಅದರಿಂದ ಬಿ ಪಿ ಇನ್ನೂ ವಿಪರೀತವಾಗಿ ಡೌನ್ ಆಗಿ ಅನ್ಕಾನ್ಷಿಯಸ್ ಆಗೋ ಸಾಧ್ಯತೆ ಇರ್ತದೆ. ಓಕೆ ಡಾಕ್ಟರ್, ಇವಾಗ ಸಮ್ಮರ್ನಲ್ಲಿ ಪ್ರಿಕಾಷನ್ಸ್ ಅನ್ನುವಂಥದ್ದು ಹೇಗಿರಬೇಕು? ಎಗೇನ್ ಇಟ್ಸ್ ಆಲ್ ಬೇಸಿಕ್. ಒಂದು ಅಪ್ರೋಪ್ರಿಯೇಟ್ ಕ್ಲಾತಿಂಗ್, ಸೆಕೆಂಡ್ ಎಕ್ಸಸೈಸ್ ಮಾಡುವಾಗ ಅಥವಾ ವಾಕಿಂಗ್ ಹೋಗುವಾಗ ಮೇಕ್ ಶ್ಯೂರ್ ಯು ಆರ್ ನಾಟ್ ಔಟ್ ಇನ್ ದಿ ಹಾಟ್ ಸನ್. ಈಗ ತುಂಬ ಬಿಸಿಲಿರುವಾಗ ಹೊರಗಡೆ ಹೋಗಿ ಎಕ್ಸಸೈಸ್ ಅಥವಾ ರನ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸ್ವಲ್ಪ ಬೆಳಗ್ಗೆನೇ ಅಥವಾ ತುಂಬ ಲೇಟ್ ಇನ್ ದ ಈವ್ನಿಂಗ್ ವಾಕಿಂಗ್ ಮಾಡೋದು ಉತ್ತಮ.
ಆ್ಯಂಡ್ ಹೈಡ್ರೇಟ್ ಯುವರ್ ಸೆಲ್ಫ್ ವೆಲ್, ಚೆನ್ನಾಗಿ ನೀರು ಕುಡಿಬೇಕು. ಆ್ಯಂಡ್ ತಂಪು ಪಾನೀಯ ಅದನ್ನೆಲ್ಲ ಕುಡಿಯೋದ್ರಿಂದ ಸ್ವಲ್ಪ ಹೀಟಿಂದ ರಿಲೀಫ್ ಸಿಗ್ತದೆ. ಆ್ಯಂಡ್ ಕೆಲಸ ಮಾಡುವಾಗಲೂ, ಔಟ್ಡೋರ್ಸ್ ಕೆಲಸ ಮಾಡುವಾಗಲೂ ಕೂಡ ಟ್ರೈ ಟು ಟೇಕ್ ಪ್ರೊಟೆಕ್ಷನ್ ಇನ್ ದಿ ಶೇಡ್. ಮತ್ತು ನಿಮಗೆ ಬ್ಲಡ್ ಪ್ರೆಷರ್ ಅಥವಾ ಕಂಜೆಸ್ಟಿವ್ ಹಾರ್ಟ್ ಫೇಲಿಯರ್ ಇಂಥ ಕಾಯಿಲೆಗಳಿದ್ದರೆ ನಿಮ್ಮ ಔಷಧಿಯನ್ನು ಅಡ್ಜಸ್ಟ್ ಮಾಡಲಿಕ್ಕೆ ನಿಮ್ಮ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಿ. ಲೋ ಬಿ ಪಿ ಲಕ್ಷಣ ಅಂತೇಳಿ ಹೇಳಿದರೆ ತಲೆ ಸುತ್ತು ಬರೋದು, ಕಣ್ಕತ್ಲೆ ಬರೋದು, ಎದ್ದಾಗ ಲೈಟ್ ಹೆಡೆಡ್ನೆಸ್, ಈ ಥರ ಸಿಮ್ಟಮ್ಸ್ ಏನಾದ್ರು ಕಂಡು ಬಂದರೆ ಬಿ ಪಿ ಲೋ ಇರ್ಬೋದು. ಮೆಡಿಸಿನ್ ಡೋಸ್ ಕಡಿಮೆ ಮಾಡಬೇಕಾಗ್ಬೋದು. ಅದನ್ನು ನಿಮ್ಮ ಡಾಕ್ಟರ್ ಸಲಹೆ ಪ್ರಕಾರ ಅಡ್ಜಸ್ಟ್ ಮಾಡಿಕೊಳ್ಳಿ. ಹೃದಯದ ಕಾಯಿಲೆಗಳ ಲಕ್ಷಣ ಎದೆ ನೋವು, ಉಸಿರಾಡೋ ತೊಂದರೆ, ಎದೆ ಜೋರಾಗಿ ಬಡ್ಕೊಳ್ಳೋದು ಅಥವಾ ಅನ್ಕಾನ್ಷಿಯಸ್ ಆಗೋದು, ಈ ಥರದ್ದು ಯಾವುದೇ ಲಕ್ಷಣ ಕಂಡು ಬಂದರೂ ಇಮಿಡಿಯೇಟ್ ಅದಕ್ಕೆ ಉಪಚಾರ ಮಾಡಿಸ್ಕೊಳ್ಳಿ. ಓಕೆ ಡಾಕ್ಟರ್, ಮಕ್ಕಳಲ್ಲೂ ಕೂಡ ಹೃದಯ ಸಂಬಂಧಿ ಕಾಯಿಲೆ ಬರುತ್ತೆ ಅಂತ ನಾನು ಆಗಲೇ ಒಂದು ಸಲ ಹೇಳಿದೆ. ಮಕ್ಕಳ ಕಾಳಜಿ ಹೆಂಗಿರಬೇಕು? ಮಕ್ಕಳು ಎಷ್ಟು ಹೇಳಿದ್ರೂ ಹೊರಗಡೆ ಹೋಗೇ ಹೋಗ್ತಾರೆ, ಬಿಸಿಲಲ್ಲಿ ಆಡ್ತಾರೆ. ಕಿಡ್ಸ್, ಚಿಲ್ಡ್ರನ್ ಆರ್ ಟಿಪಿಕಲಿ ಮೋರ್ ರೆಸಿಲೆಂಟ್, ಅಂದರೆ ಅವರಿಗೆ ಅಷ್ಟು ತೊಂದರೆ ಆಗಲ್ಲ. ಆ್ಯಂಡ್ ದೇ ಜನರಲಿ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್ ಆಲ್ಸೋ ವೆಲ್. ಅವರಿಗೆ ಬಿಕಾಸ್ ಇಫ್ ದೇ ಫೀಲ್ ಥರ್ಸ್ಟಿ ದೇ ವಿಲ್ ಡ್ರಿಂಕ್, ದೇ ವಿಲ್ ಆಸ್ಕ್ ಆ್ಯಂಡ್ ಡ್ರಿಂಕ್. ಸೊ ದೇ ಆರ್ ಮೋರ್ ರೆಸ್ಪಾನ್ಸಿವ್ ಟು ಇನ್ಸ್ಟಿಂಕ್ಟ್ಸ್. ಸೊ ಬಟ್ ಹೃದಯದ ಕಾಯಿಲೆ ಇದ್ದ ಮಕ್ಕಳಲ್ಲಿ, ಈಗ ಕಂಜನಿಟಲ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ ನಾವು, ಅಥವಾ ವ್ಯಾಲ್ವರ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ, ಸಣ್ಣ ವಯಸ್ಸಲ್ಲಿ ಕಂಡು ಅಂಥ ಮಕ್ಕಳಲ್ಲಿ ನಾವು ಈ ಬಿಸಿಲಿಗೆ ತುಂಬ ಹೀಟಿಗೆ ಎಕ್ಸ್ಪೋಸ್ ಆಗುವಂಥ ಸಿಚುವೇಶನ್ ಬಂದಾಗ ಹಿರಿಯರಲ್ಲಿ ಯಾವ ಥರ ಪ್ರಿಕಾಷನ್ಸ್ ತೊಗೊಳ್ತೀವೋ, ಲೈಕ್ ಅಪ್ರೋಪ್ರಿಯೇಟ್ ಹೈಡ್ರೇಷನ್, ಅದನ್ನೆಲ್ಲ ಮಾಡಬೇಕಾಗ್ತದೆ. ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಕೂಡ, ಅಂದರೆ ಪೊಲ್ಯೂಷನ್, ಏರ್ ಪೊಲ್ಯೂಷನ್ ಅದೆಲ್ಲ ಇರ್ಬೋದು, ಅದು ಕೂಡ ಹೃದಯ ಸಂಬಂಧಿ ಕಾಯಿಲೆಗೆ ಕಾರಣ ಆಗುತ್ತಾ ಹೇಗೆ? ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ನಾವು ಹಲವಾರು ಬಾರಿ ನಾವು ನೋಡ್ತೀವಿ ಸಣ್ಣ ವಯಸ್ಸಿನವರು ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಸೇರ್ಕೊಳ್ತಾರೆ. ಅವ್ರ ಜೊತೆ ಮಾತಾಡುವಾಗ ಅವರಿಗೆ ಯಾವ ಥರದ ರಿಸ್ಕ್ ಫ್ಯಾಕ್ಟರ್ಸು ಇರಲ್ಲ. ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ನೋ ಡಯಾಬಿಟೀಸ್, ನೋ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್, ಫ್ಯಾಮಿಲಿ ಹಿಸ್ಟ್ರಿ ಏನೂ ಇರಲ್ಲ. ಬಟ್ ಅವರು ಹಾರ್ಟ್ ಅಟ್ಯಾಕ್ ಆಗಿ ಅಡ್ಮಿಟ್ ಆಗಿರ್ತಾರೆ. ಸೊ ಇಲ್ಲಿ ನಾವು ಅನ್ಕನ್ವೆನ್ಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಅದರಲ್ಲಿ ಒಂದು ಸ್ಲೀಪ್ ಡಿಪ್ರಿವೇಷನ್, ಯಾಕಂದರೆ ಬಿಕಾಸ್ ಕರೆಂಟ್ ವರ್ಕ್ ಕಲ್ಚರ್, ನಿದ್ದೆ ಚೆನ್ನಾಗಿ ಮಾಡದೇ ಇರೋದ್ರಿಂದನೂ ಕೂಡ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ. ಎರಡನೇದು ಪೊಲ್ಯೂಷನ್ ಎಕ್ಸ್ಪೋಜರ್, ಅದಕ್ಕೆ ನಾವು ಪಾರ್ಟಿಕ್ಯುಲೇಟ್ ಪೊಲ್ಯೂಷನ್ ಅಂತ ಹೇಳ್ತೀವಿ. ಸೊ ಈ ಇಂಡಸ್ಟ್ರಿಯಲ್ ಆ್ಯಂಡ್ ಟ್ರಾಫಿಕ್ ರಿಲೇಟೆಡ್ ಪೊಲ್ಯೂಟೆಂಟ್ಸ್ ಏನಿರುತ್ತೆ, ಅದು ಸರ್ಟನ್ ವೆದರ್ ಕಂಡೀಷನ್ಸಲ್ಲಿ ಕಂಡೆನ್ಸ್ ಆಗಿ ಕೆಳ ಮಟ್ಟಕ್ಕೆ ಬಂದಾಗ ಟು ದಿ ಲೋವರ್ ಲೆವೆಲ್ಸ್ ಆಫ್ ದಿ ಅಟ್ಮಾಸ್ಫಿಯರ್ ನಾವು ಇನ್ಹೇಲ್ ಮಾಡ್ತೀವಿ. ಅದರಿಂದ ಹೃದಯದ ರಕ್ತನಾಳಗಳಿಗೆಲ್ಲ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಏರ್ಪೋರ್ಟ್ಸಿನ ಹತ್ತಿರ ಅಥವಾ ಹೈವೇಸಿನ ಹತ್ತಿರ ಇರುವಂಥವರಲ್ಲಿ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಆನ್ ಡೇಸ್ ವೆನ್ ದ ಟೆಂಪರೇಚರ್ ಈಸ್ ಡೌನ್ ಆರ್ ಪೊಲ್ಯೂಷನ್ ಈಸ್ ಮೋರ್, ಹಾರ್ಟ್ ಅಟ್ಯಾಕಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ವಿ ಕ್ಯಾನ್ ಕಂಟ್ರೋಲ್ ಅವರ್ ಇಂಡೋರ್ ಎನ್ವೈರ್ನ್ಮೆಂಟ್. ಸೊ ಇಲ್ಲಿ ಡಸ್ಟ್ ಎಕ್ಸ್ಪೋಜರ್ ಅಂಥವನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಬೇಕು. ಆ್ಯಂಡ್ ದೆನ್ ಔಟ್ಸೈಡ್ ಆಫ್ ಕೋರ್ಸ್ ಇಟ್ಸ್ ಎ ರೆಗ್ಯುಲೇಟರಿ ಥಿಂಗ್. ನಾವು ಆಚೆ ಹೋಗುವಾಗ ವಿ ಶುಡ್ ಟ್ರೈ ಆ್ಯಂಡ್ ರೆಡ್ಯೂಸ್ ಅವರ್ ಎಕ್ಸ್ಪೋಜರ್ ಟು ಸ್ಮೋಕ್, ಡಸ್ಟ್ ವಿತ್ ವಾಟ್ ಎವರ್ ಮೀನ್ಸ್ ವಿ ಕ್ಯಾನ್ ಬೈ ಯೂಸಿಂಗ್ ಮಾಸ್ಕ್ ಆ್ಯಂಡ್ ಆಲ್ ದ್ಯಾಟ್. ಸೊ ಅದರಿಂದ ನಾವು ಪೊಲ್ಯೂಷನ್ ರಿಲೇಟೆಡ್ ಹಾರ್ಟ್ ಅಟ್ಯಾಕ್ಸನ್ನು ಕಡಿಮೆ ಮಾಡಲಿಕ್ಕೆ. ಓಕೆ ಡಾಕ್ಟರ್, ಮತ್ತೊಬ್ಬರು ಕಾಲರ್ ಇದ್ದಾರೆ, ಮಹಲಿಂಗಪ್ಪ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸಮಸ್ಯೆ ಹೇಳಿ. ನಂದು ಸಮಸ್ಯೆ ಡಾಕ್ಟರ್ ಹತ್ರ ಮಾತಾಡ್ಬೋದಾ ಮೇಡಮ್? ಮಾತಾಡಿ. ಹೇಳಿ ಸರ್. ನಮಸ್ತೆ ಸರ್. ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ನಂದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳಿ, ಅಂದ್ರೆ ಈಗ ವಾಕ್ ಹೋಗ್ಬೇಕಾದ್ರೆ ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಒಂದು 10 ನಿಮಿಷ ವಾಕ್ ಮಾಡಿದ್ರೆ ಸುಸ್ತಾಗುತ್ತೆ, ಸ್ವಲ್ಪ ಪೇನ್ ಬಂದಂಗೆ ಆಗುತ್ತೆ, ಅಂದ್ರೆ ಫುಲ್ ಬಾಡಿ ಹಿಡಿದಂಗೆ ಆಗುತ್ತೆ. ಮತ್ತೆ ಒಂದು 10 ನಿಮಿಷ ವೆಯ್ಟ್ ಮಾಡಿ ಮತ್ತೆ ಮುಂದೆ ಹೋದ್ರೆ ಏನ್ ತೊಂದರೆ ಇಲ್ಲ, ಆ ತರ ಆಗುತ್ತೆ. ಮತ್ತೆ ಉಸಿರಾಟದ ತೊಂದರೆ ಅಂತವೆಲ್ಲ ಏನಿಲ್ಲ ಸರ್. ಅದಕ್ಕೆ ಇದು ಹಾರ್ಟ್ ಪ್ರಾಬ್ಲಮ್ ಅಥವಾ ಏನಾದ್ರು ಈ ಇದೆಯಲ್ಲ ನಮ್ಮ ಬೇರೆ ಪ್ರಾಬ್ಲಮ್ ಅಂತ ಇದಕ್ಕೆ ನಾವು ಟಿಪಿಕಲ್ ಆಂಜೈನಾ ಅಂತ ಹೇಳ್ತೀವಿ. ಆಂಜೈನಾ ಅಂತೇಳಿ ಹೇಳಿದರೆ ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಇದ್ದು ಹೃದಯದ ಸ್ನಾಯುಗೆ ಸರಿಯಾಗಿ ರಕ್ತ ಒದಗದೇ ಇರೋದ್ರಿಂದ ರೆಸ್ಟಲ್ಲಿರುವಾಗ ಏನು ತೊಂದರೆ ಇಲ್ಲದೆ ಇದ್ದರೂ ನಡೆಯುವಾಗ ಇನ್ ಪ್ರಪೋರ್ಷನ್ ಟು ಎಕ್ಸಸೈಸ್, ಅಂದರೆ ಈಗ ವೇಗವಾಗಿ ನಡೆದ್ರೆ ಅಥವಾ ಭಾರ ಹಿಡ್ಕೊಂಡು ನಡೆದ್ರೆ ಅಥವಾ ಗ್ರೇಡಿಯಂಟ್ ಅಪ್ ಹತ್ತುವಾಗ ಎದೆಯಲ್ಲಿ ಭಾರ ಉಂಟಾಗೋದು, ಅದಕ್ಕೆ ಅಂಜೈನಾ ಅಂತ ಹೇಳ್ತೀವಿ. ಸೊ ನಾವು ರೆಸ್ಟ್ ಮಾಡಿದಾಗ ಹಾರ್ಟ್ ಬೀಟು BP ಕಡಿಮೆ ಆಗುತ್ತೆ, ಅದರಿಂದ ಅಂಜೈನಾ ಅನುಭವ ಆಗೋದು ಕಡಿಮೆ ಆಗ್ತದೆ.
ಸೊ ಅವರು ಹೇಳ್ತಾ ಇರುವಂಥದ್ದು ಹಾಗೆ ಅನಿಸುತ್ತೆ ನಮಗೆ, ಅದು ಟಿಪಿಕಲ್ ಆಂಜನಲ್ ಸಿಂಪ್ಟಮ್ಸ್ ಅಂತ. ಅದಕ್ಕೆ ಸೂಕ್ತವಾದ ಟೆಸ್ಟ್ ECG, ಇಕೋಕಾರ್ಡಿಯೋಗ್ರಫಿ, ಟ್ರೆಡ್ಮಿಲ್ ಟೆಸ್ಟ್, ಅದರಲ್ಲಿ ಅಬ್ನಾರ್ಮಾಲಿಟಿ ಕಂಡು ಬಂದರೆ ಹಾರ್ಟಿನ ಆ್ಯಂಜಿಯೋಗ್ರಾಮ್ ಬ್ಲಾಕ್ ಇದೆಯಾ ಇಲ್ಲ ನೋಡಲಿಕ್ಕೆ, ಮತ್ತು ಅದಕ್ಕೆ ಸರಿಯಾದ ಮೆಡಿಸಿನ್ಸ್ ಇಲ್ಲ ಅಗತ್ಯ ಬಿದ್ದರೆ ಆ್ಯಂಜಿಯೋಪ್ಲಾಸ್ಟಿ ವಿತ್ ಸ್ಟೆಂಟ್ ಬೈಪಾಸ್ ಯಾವುದು ಅಗತ್ಯ ಇದೆ ಅದನ್ನು ಮಾಡಬೇಕಾಗುತ್ತೆ. ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲು ಈ ಥರ ಹಿಸ್ಟ್ರಿ ಇದ್ದು ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇದ್ದು ಅಥವಾ ಸ್ಮೋಕಿಂಗ್ ಹಿಸ್ಟ್ರಿ ಇದ್ದು ಅಂಥವರು ಹೀಗೆ ನಡೆಯುವಾಗ ಎದೆ ಭಾರ ಆಗುತ್ತೆ ಅಂತೇಳಿ ಹೇಳಿದರೆ ಸಾಧಾರಣವಾಗಿ ಅದು ಬ್ಲಾಕೇಜಿಂದನೇ ಆಗ್ಬೋದು ಅಂತ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ತಮ್ಮೆಲ್ಲ ಮಾಹಿತಿಗೆ. ಥ್ಯಾಂಕ್ ಯು. ಇನ್ನು ವೀಕ್ಷಕರೇ, ಡಾಕ್ಟರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ. ಸಕ್ರಾ ವರ್ಲ್ಡ್ ಹಾಸ್ಪಿಟಲ್, ಔಟರ್ ರಿಂಗ್ ರೋಡ್, ಮಾರತ್ತಳ್ಳಿ, ಬೆಳ್ಳಂದೂರು, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 080 4969 4969. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.